ಒಂದೊಂದು ಸಲ ಅನಿಸ್ಬಿಡುತ್ತೆ, ತುಂಬ ವೇಟ್ ಮಾಡಿದ್ರೆ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಕಮ್ಮಿ ಆಗಿಬಿಡುತ್ತಾ ಅಂತ. ಸೊ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಸದ್ಯಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಸಿನಿಮಾಗಳ ಸಂಖ್ಯೆ ಅಂದರೆ ಸ್ಟಾರ್ ಸಿನಿಮಾಗಳ ಸಂಖ್ಯೆ ತುಂಬಾ ಕಮ್ಮಿ ಆಗಿದೆ. ಸ್ಟಾರ್ ನಟರ ಸಿನಿಮಾ ಇಲ್ಲದೇ ಥಿಯೇಟರ್ಗಳು ಮುಚ್ಚುವಂಥ ಪರಿಸ್ಥಿತಿಗೆ ಬಂದಿದೆ. ಇದೆಲ್ಲರೂ ಗೊತ್ತಿರುವಂಥ ವಿಚಾರಗಳು. ಸೊ ಅದರ ನಡುವೆನೂ ಕೂಡ ಕೆಲವೊಂದು ಸಿನಿಮಾಗಳ ರಿಲೀಸ್ ಡೇಟ್ಗಳು ಅನೌನ್ಸ್ಮೆಂಟ್ ಆಗುವಂಥದ್ದು. ಸೊ ಈಗ ಸದ್ಯಕ್ಕೆ ಹೇಳ್ಬೇಕಂತಂದರೆ ಅಫಿಷಿಯಲಿ ಒಂದು ರಿಲೀಸ್ ಅನೌನ್ಸ್ಮೆಂಟ್ ಬಂತು. ಭೀಮಾತ್ ಕೂಡ ಒಂದು ರಿಲೀಸ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಆಗಸ್ಟ್ 9ನೇ ತಾರೀಕಿಗೆ ಬರ್ತೀವಿ ಅಂತ. ಸೊ ಇದ್ರ ನಡುವೆ ಮ್ಯಾಕ್ಸ್ ಸಿನಿಮಾ ಈಗ ಅಪ್ಕಮಿಂಗ್ ಕಿಚ್ಚ ಸುದೀಪ್ ಸರ್ ಅವರ ಒಂದು ನೆಕ್ಸ್ಟ್ ಮೂವಿಗೆ ಎಲ್ಲರೂ ಕೂಡ ಒಂದು ವೇಟ್ ಮಾಡ್ತಾ ಇದ್ದಾರೆ. ಈ ಒಂದು ಸಿನಿಮಾದ ಒಂದು ಅಪ್ಡೇಟ್ ಆಗಿರ್ಬೋದು, ಒಂದು ಪೋಸ್ಟರ್ ಮುಖಾಂತರವಾಗಿರ್ಬೋದು ಅಥವಾ ರಿಲೀಸ್ ಡೇಟ್ ಆಗಿರ್ಬೋದು, ಸೊ ಯಾವುದೇ ಒಂದು ಅಪ್ಡೇಟ್ಗಳು ಯಾವುದೇ ಥರದ್ದು ಒಂದು ಟೀಮು ಎಲ್ಲೂ ಕೂಡ ಒಂದು ಅಪ್ಡೇಟ್ ಕೊಡ್ತಾ ಇಲ್ಲ ಅನ್ನುವಂಥದ್ದು ನಿರಾಶೆ ಖಂಡಿತವಾಗ್ಲೂ ಅಭಿಮಾನಿಗಳಿಗೆ ತುಂಬಾ ಇದೆ. ಅಭಿಮಾನಿಗಳು ತುಂಬಾ ಇದ್ರ ಬಗ್ಗೆನೂ ಕೂಡ ಎಕ್ಸಲ್ಲಿ ಕೂಡ ನಿನ್ನೆ ಒಂದು ಟ್ವೀಟ್ ಮಾಡುವ ಮೂಲಕ ಒಂದು ರೀತಿಯಲ್ಲಿ ಕ್ಯಾಂಪೇನಿಂಗ್ ಥರ ಮಾಡಿದ್ರು. ಸೊ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವತ್ತು. ಏನಿದು ಫ್ಯಾನ್ಸ್ಗಳೆಲ್ಲ ಡಿಮ್ಯಾಂಡ್ ಇಟ್ಟಿರುವಂಥದ್ದು ಒಂದು ಮ್ಯಾಕ್ಸ್ ಸಿನಿಮಾದ ಒಂದು ತಂಡದ ಮೇಲೆ ಅನ್ನೋದನ್ನು ಇವತ್ತು ನಾನು ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ಆ್ಯಂಡ್ ಆಲ್ಸೋ ಒಂದು ಅಫಿಷಿಯಲ್ ಅಲ್ಲದೆ ಹೋದರೂ ಈ ಒಂದು ತಾರೀಕಿಗೆ ಒಂದು ರಿಲೀಸ್ ಡೇಟು ಮತ್ತು ಒಂದು ಟ್ರೈಲರ್ದು ಒಂದು ಅನೌನ್ಸ್ಮೆಂಟ್ ಕೂಡ ಆಗುತ್ತೆ ಅನ್ನುವಂಥ ಮಾತು ಕೇಳಿ ಬಂದಿದೆ. ಅದೆಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ. ಸೊ ಯಾವಾಗ ಏನು ಕತೆ, ಸೊ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಈಗ ಕಿಚ್ಚ ಸುದೀಪ್ ಸರ್ ಅವರ ಒಂದು ಸಿನಿಮಾ ಏನಿದೆ, ಈಗ ನೆಕ್ಸ್ಟ್ ಬರ್ತಿರುವಂಥ ಮ್ಯಾಕ್ಸ್ ಸಿನಿಮಾಗೆ ತುಂಬ ವೇಟಿಂಗ್ ಇದೆ. ಸೊ ಈ ಸಿನಿಮಾದ ಒಂದು ಅಪ್ಡೇಟ್ಗೆ ಒಂದು ಅಭಿಮಾನಿಗಳು ತುಂಬಾ ಒಂದು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಸೊ ನಿನ್ನೆ ಕೂಡ ಒಂದು ಎಕ್ಸೆಲ್ ಕೂಡ ಒಂದು ಕ್ಯಾಂಪೇನಿಂಗ್ ಮಾಡಿದ್ರು. ಏನಂತಂದರೆ, ನಮಗೆ ಪೋಸ್ಟರ್ ಬಗ್ಗೆ, ನಮಗೆ ರಿಲೀಸ್ ಡೇಟು, ಸೊ ಎರಡರ ಬಗ್ಗೆನೂ ನಮಗೆ ಒಂದು ಅಪ್ಡೇಟ್ ಬೇಕು ಅನ್ನುವಂಥದ್ದು. ಯಾವುದಾದ್ರು ಪೋಸ್ಟರ್ ರಿಲೀಸ್ ಆದರೂ ಮಾಡಿ ಅಥವಾ ನಮಗೆ ಒಂದು ರಿಲೀಸ್ ಡೇಟ್ ಅಪ್ಡೇಟ್ ಆದರೂ ಕೊಡಿ ಅಂತ. ಸೊ ಇದ್ರ ನಡುವೆ ಒಂದು ಹೇಳೋದು ವಿಚಾರ ಏನಪ್ಪ ಅಂತಂದರೆ, ಖಂಡಿತವಾಗ್ಲೂ ಬೇಕು. ಯಾಕಂದರೆ ಮ್ಯಾಕ್ಸ್ ಸಿನಿಮಾದ ಅಪ್ಡೇಟ್ಗಳು ಬಂದಿಲ್ಲ, ತುಂಬ ದಿನಗಳಾಗಿದೆ. ಸೊ ಈಗ ಸದ್ಯದ ಪರಿಸ್ಥಿತಿಯಲ್ಲಿ, ಕನ್ನಡ ಇಂಡಸ್ಟ್ರಿ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಸ್ಟಾರ್ ನಟರುಗಳ ಸಿನಿಮಾಗಳು ಕಮ್ಮಿ ಆಗಿರುವಂಥದ್ದು. ಸೊ ಬೇಗ ಒಂದು ಅನೌನ್ಸ್ಮೆಂಟ್ ಆದರೆ ತುಂಬಾ ಒಂದು ಒಳ್ಳೆಯದು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಆಲ್ಸೋ ಕೇಳೋದಾಯಿತು ಅಂದರೆ, ಯಾವಾಗ ಬ್ರದರ್ ಬರಬಹುದು ಅಂತಂದರೆ, ಜುಲೈ 5ನೇ ತಾರೀಕಿಗೆ ಏನೋ ಅನೌನ್ಸ್ಮೆಂಟ್ ಮಾಡ್ತಾರೆ ಅನ್ನುವಂಥದ್ದು ನಾನು ಎಕ್ಸೆಲ್ ಕೂಡ ನೋಡಿದೆ. ಬಟ್ ಅದು ಯಾವ ರೀತಿಯಾದಂಥ ಅಫಿಷಿಯಲ್ ಅಪ್ಡೇಟ್ ಅಲ್ಲ. ಬಟ್ ಕಾದು ನೋಡೋಣ, ಇನ್ನು 2-3 ದಿನಗಳಲ್ಲಿ ಏನಾದರೂ ಅಪ್ಡೇಟ್ ಬರ್ಬೋದಾ ಅದ್ರ ಬಗ್ಗೆ ಏನಾದರೂ ಅನ್ನುವಂಥದ್ದು. ಸೊ ಆದಷ್ಟು ಬೇಗ ಬರಲಿ. ಆ್ಯಂಡ್ ರಿಲೀಸ್ ಡೇಟ್ ಕೂಡ ಒಂದು ಹೇಳ್ಬೇಕಂದ್ರೆ ರೂಮರ್ಸ್ ಥರನೇ ಹರಿದಾಡ್ತಾ ಇದೆ. ಆಗಸ್ಟ್ 15ಕ್ಕೆ ರಿಲೀಸ್ ಅಂತ ಹೇಳಿದರೆ, ಬಟ್ ಅದು ಚಾನ್ಸ್ ಇಲ್ಲ. ಅಷ್ಟು ಈಸಿಯಾಗಿ ಅಷ್ಟು ಬೇಗ ಬರೋದು ನನಗನ್ಸೋ ಪ್ರಕಾರ ಡೌಟ್ ಇದೆ. ಬಟ್ ಟ್ರೈಲರ್ ಏನಾದರೂ ಲಾಂಚ್ ಮಾಡುವಂಥ ಸಾಧ್ಯತೆಗಳು ಆಗಸ್ಟಲ್ಲಿ ಆಗಬಹುದಾ ಅಂತ ನನಗೆ ಅನಿಸಿಕೆ. ಸೊ ಒಟ್ಟಾರೆ ಒಂದು ಡಿಮ್ಯಾಂಡನ್ನು ಮಾಡ್ತಾ ಇರುವಂಥದ್ದು ಕಿಚ್ಚ ಸುದೀಪ್ ಫ್ಯಾನ್ಸ್ಗಳೆಲ್ಲರೂ ಕೂಡ ಆದಷ್ಟು ಬೇಗ ಪೋಸ್ಟರ್ ಆದರೂ ರಿಲೀಸ್ ಮಾಡಿ, ಆ್ಯಂಡ್ ಅದ್ರ ಜೊತೆಗೆ ರಿಲೀಸ್ ಡೇಟ್ ಕೂಡ ತಿಳಿಸಿ ಅಂತ. ಸೊ ಇದಾಗಿತ್ತು ಓವರಾಲ್ ಆಗಿ ಇವತ್ತಿನ ವಿಡಿಯೋ. ಆ್ಯಂಡ್ ನೀವು ಕೂಡ ಮ್ಯಾಕ್ಸ್ ಸಿನಿಮಾಗೆ ವೇಟ್ ಮಾಡ್ತಾ ಇದ್ದೀರಾ. ಸೊ ಏನು ಕತೆ, ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.